ಎಸ್, ಈ ಲವ್ ಸ್ಟೋರಿ ಜೊತೆಗೆ ನಮ್ಮ ರಕ್ಷಾ ಗೌಡ ಅವರೊಟ್ಟಿಗೆನೂ ಕೂಡ ನಿಮ್ಮ ಫ್ಯಾನ್ ಪೇಜಸ್ ಎಲ್ಲಾನು ಕೂಡ ಒಂದಷ್ಟು ವೈರಲ್ ಮಾಡಕ್ ಶುರು ಮಾಡಿದ್ರು. ಇಬ್ರು ಲಿವಿಂಗ್ ಟುಗೆದರ್ ಅಲ್ಲಿ ಇದಾರೆ, ಮದುವೆ ಆಗ್ತಾರೆ, ಹಂಗೆ ಹಿಂಗೆ ಆತರ ಈ ತರ ಅಂತ ಹೇಳ್ಬಿಟ್ಟು ಟ್ರೋಲ್ ಪೇಜಸ್ ಅಲ್ಲೆಲ್ಲ ಬಂತು ತೆಲುಗು ನಾಡಿನಲ್ಲಿ. ಹೌದೌದು. ಸೊ ಅದ್ರ ಬಗ್ಗೆ ನೀವು ಐ ಥಿಂಕ್ ಕ್ಲಾರಿಟಿ ಕೂಡ ಕೊಟ್ಟಿದ್ರಿ ಅನ್ಸುತ್ತಲ್ಲ. ಆಕ್ಚುಲಿ ಅದು ಹಂಗೆಲ್ಲ ಅನ್ಕೊಂಡ್ಬಿಟ್ಟಿದ್ರು, ಅಂದ್ರೆ ಇವರಿಬ್ರು ಡೆಫಿನೆಟ್ಲಿ ಮದ್ವೆ ಆಗ್ತಾರೆ ಅಂತ. ಈಗಲೂ ಬೇಕಿದ್ರೆ ನೋಡಿ ಫ್ಯಾನ್ ಪೇಜಸ್ಗಳಿಗೆ ನಾವಿಬ್ರು ಮದ್ವೆ ಆಗ್ತೀವಿ ಅನ್ನೋ ಥರದಲ್ಲೇ ಇದೆ. ಅಷ್ಟು ಒಂಥರ ನಾವಿಬ್ರು ಪೇರು ಹಂಗೆ ಹಂಗೆ ಅಂತ ಇದೆ. ಅಂದ್ರೆ ಏನಾಗ್ತಿತ್ತು ಅಂದ್ರೆ, ನಾನು ರಕ್ಷಾ ತುಂಬಾ ಚೆನ್ನಾಗಿ ಅದೊಂಥರ ಫ್ರೆಂಡ್ಶಿಪ್ ತುಂಬಾ ಕ್ಲೋಸ್ ಆಗಿಬಿಟ್ಟಿದ್ವಿ. ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಸೀರಿಯಲ್ ಸ್ಟಾರ್ಟ್ ಆದಾಗ ಒಂಥರ ಇಲ್ಲಿಂದಾನೆ ಹೋಗ್ತಿದ್ರೋದ್ರಿಂದ, ಆಮೇಲೆ ಒಂದು ಆಫ್ ದ ಸ್ಕ್ರೀನ್ ಎಲ್ಲ ನಾವು ತುಂಬಾ ಫನ್ ಮಾಡ್ಕೊಂಡು ಮಜಾ ಮಾಡ್ತಾ ಇದ್ವಿ. ಅದಂತೂ ಅನ್ಫರ್ಗೆಟಬಲ್ ಡೇಸ್. ಆ ಥರ ಮಜಾ ಮಾಡ್ಕೊಂಡಿರೋದು. ಮತ್ತೆ ಆ ಒಂದು ಆಫ್ಲೈನ್ ವಿಡಿಯೋಸ್ಗಳನ್ನೆಲ್ಲ ಯೂಟ್ಯೂಬ್ಗೆ ಹಾಕೋದು, ಅದೆಲ್ಲ ಹಾಕಿದ್ರೆ ಜನಗಳಿಗೆ ಒಂಥರ ಇವರಿಬ್ರು ನಿಜ ಮಧ್ಯೆ ಇದೆ, ಬಾಂಡ್ ಇದೆ ಏನೋ ಇದೆ ಅಂತ. ಬಟ್ ಅಷ್ಟೇ ಜಗಳನೂ ಆಡಿದೀವಿ ನಾನು ಮತ್ತೆ ರಕ್ಷಾ. ಜಗಳ ಆಡಿರೋದು ಈಗಲೂ ಬೇಕಿರ್ ಕೇಳಿದ್ರೆ ಎಲ್ಲ ನಗ್ತಾರೆ ಅಂತ. ಅಂದ್ರೆ ಇಡೀ ಸೆಟ್ಟೆ ಬಂದು ನಿಲ್ಸ್ಬಿಟ್ಟು ನಮ್ಮನ್ನ ಈ ಜಗಳ ಆಡ್ಬಿಡಿ, ಕಿರ್ಚಾಡ್ಬಿಡಿ ಅಂತ ಹೇಳಿದ್ರು. ಹಂಗೆ ಕಿರ್ಚಾಡ್ಬಿಟ್ಟಿದ್ವಿ ಜಗಳ ಆಡಿ. ಅಷ್ಟು ದೊಡ್ಡ ಜಗಳನೂ ಆಡಿದೀವಿ. ಅದಾದ್ಮೇಲೆ ಅಷ್ಟೇ ಕ್ಲೋಸ್ ಆಗೋದ್ವಿ. ಅಂಡ್ ಒಂಥರ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇಬ್ರು ಮಾತೆಲ್ಲ ಬಿಟ್ಬಿಟ್ಟಿದೀವಿ. ಒಂದ್ 2-3 ತಿಂಗಳು ಮಾತಾಡ್ಸಿಲ್ಲ, ಆಕ್ಟ್ ಎಲ್ಲ ಮಾಡಿದೀವಿ, ಮಾತಾಡ್ಸಿರ್ತಿರ್ಲಿಲ್ಲ, ಮುಖಾನೇ ನೋಡ್ತಿರ್ಲಿಲ್ಲ. ಕ್ಲೋಸ್ ಅಪ್ ಶಾಟ್ ಇದ್ರೆ ಕಣ್ಣು ಇಲ್ಲಿ ನೋಡ್ಬೇಕು ಅಂತಂದ್ರೆ ನಾವ್ ಇಲ್ಲೆಲ್ಲ ನೋಡ್ತಾ ಇದ್ದೆ ನಾನು, ಅವಳು ಅಷ್ಟು ಇಲ್ಲೆಲ್ಲ ನೋಡ್ತಾ ಇದ್ಲು, ಮುಖಾನೇ ನೋಡ್ತಿರ್ಲಿಲ್ಲ, ಮಾತೇ ಆಡ್ತಿರ್ಲಿಲ್ಲ, ಜಗಳ ಆಡ್ಕೊಂಡು. ಬಟ್ ಫ್ಯಾನ್ಸ್ ಗಳಿಗೆಲ್ಲ ಮಾತ್ರ ಅದೊಂಥರ ಟಾಮ್ ಅಂಡ್ ಜೆರಿ, ಒಂಥರ ಲವ್ ಸ್ಟೋರಿ ಆ ಥರನೇ ಇರ್ತಿತ್ತು. ಬಟ್ ಅದೇ ಕ್ಲಾರಿಟಿ ಕೊಟ್ಟಿದ್ದೀವಿ, ಆ ಥರ ನಮ್ಮಿಬ್ರು ಮಧ್ಯೆ ಏನೂ ಇಲ್ಲ, ಅದು ಫ್ರೆಂಡ್ಶಿಪ್ ಅಷ್ಟೇ ಅಂತ. ಬಟ್ ಈಗಲೂ ಫ್ಯಾನ್ಸ್ಗಳಿಗೆ ಆ ಮುಕ್ಷ ಅಂತ, ಆಮೇಲೆ ರಿಷಿದಾರ ಅಂತ, ಅದನ್ನೆರಡನ್ನೂ ಕಂಬೈನ್ ಮಾಡಿ ಇದು ಮಾಡ್ತಿದ್ರು. ಅಂದ್ರೆ ಅವ್ರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅದು ಒಂಥರ ಕ್ಯೂಟ್ ಆಗಿ ಕಾಣಿಸುತ್ತೆ, ಚೆನ್ನಾಗಿ ಅನ್ಸುತ್ತೆ. ಬಟ್ ಅದು ಲಿವಿಂಗ್ ಟುಗೆದರ್ ಅನ್ನೋದು ನೆಕ್ಸ್ಟ್ ಮಾತು. ಯಾಕೆ ಅಂತಂದ್ರೆ, ನಾನು ಬೆಂಗಳೂರಿಗೆ ಬಂದ್ರೆ ಒಂದು 4 years ಅಲ್ಲಿ ನಾವು ಒಂದೇ ಸಲ ಮೀಟ್ ಮಾಡಿರೋದು, ಅದು ಅವಳ ಬರ್ತ್ಡೇ ದಿನ ಅಷ್ಟೇ. ಅದ್ ಬಿಟ್ರೆ ಇನ್ನೊಂದ್ಸಲ ನಾವು ಮೀಟ್ ಮಾಡಿರೋದು ಅಷ್ಟೇ. ಅಂದ್ರೆ ನಾವು ಹೈದರಾಬಾದಲ್ಲಿ ಅಷ್ಟು ಕ್ಲೋಸ್ ಇರ್ತಿದ್ವಿ, 10 days ಒಟ್ಟಿಗೆ ಕೆಲಸ ಮಾಡ್ತಿದ್ವಿ. ಬಟ್ ಬೆಂಗಳೂರಿಗೆ ಬಂದ್ರೆ ವಿ ಆರ್ ಲೈಕ್, ಅವಳ ಕೆಲಸ ಅವಳಿಗೆ, ನನ್ನ ಕೆಲಸ ನನಗೆ, ಆ ಥರ ಅಷ್ಟು ಸಿಗ್ತಾನೆ ಇರ್ತಿರ್ಲಿಲ್ಲ. 4 ವರ್ಷ ಸಿಕ್ಕೇ ಇರಲಿಲ್ಲ ನಾವು. ಸೊ ಬಟ್ ಸ್ಟಿಲ್ ಆನ್ ಸ್ಕ್ರೀನಲ್ಲಿ ಮಾತ್ರ ಜನಗಳಿಗೆ ಆ ಪೇರು, ರಿಯಲ್ ಲವ್ ಸ್ಟೋರಿ ಹೆಂಗಿರುತ್ತೋ ಆ ಥರ, ಅಷ್ಟು ಒಂಥರ ಬಿಲೀಫ್ ಸಿಸ್ಟಮ್ಗೆ ಹಂಗಿತ್ತು ಅವ್ರಿಗೆ. ಒಂಥರ ಇವರಿಬ್ರು ಮದುವೆ ಆಗ್ಲಿ ಹಂಗೂ ಹೇಳೋರು ಬಂದ್ಬಿಟ್ಟು, ನೀವಿಬ್ರು ಮದ್ವೆ ಆಗ್ಲಿ ಅಂದ್ರೆ ದೇವ್ರ ತರ ಎಲ್ಲ ಅರ್ಕೆ ಹೊತ್ಕೊಂಡಿದೀವಿ, ನೀವು ಇಬ್ರು ಲವ್ ಆಗ್ಲಿ ಅಂತ ಹೇಳ್ಬಿಟ್ಟು ಅಂದ್ಬಿಟ್ಟು. ಅಂದ್ರೆ ತೆಲುಗು ಅವ್ರದ್ದು ಅವ್ರ ಜನಗಳ ಪ್ರೀತಿ ಹೆಂಗಿದೆ ಅಂತಂದ್ರೆ, ಒಂದ್ಸಲ ಹಚ್ಕೊಬಿಟ್ರೆ ಅವರು ನೀವೇನೇ ಮಾಡಿ ನಿಮ್ಗೆ ಅವರು ಪ್ರೀತಿ ತೋರಿಸ್ತಾರೆ. ನೀವ್ ಎಂತ ಡೌನ್ ಫಾಲ್ ಅಲ್ಲಿರಿ ಅಥವಾ ಏನೇ ನೀವು ಸಕ್ಸಸ್ ಸಿಗದೇ ಇರ್ಲಿ, ನಿಮ್ಗೆ ಜನ ಒಂದ್ಸಲ ಮನ್ಸಲ್ಲಿ ಇಟ್ಕೊಂಡಿದ್ದಾರೆ ಅಂದ್ರೆ ಅವ್ರ ಪ್ರೀತಿ ಯಾವಾಗ್ಲೂ ನಿಮ್ಮ ಮೇಲೆ ಇದ್ದೇ ಇರುತ್ತೆ. ಎಸ್, ಒಂದು ರಿಯಾಲಿಟಿ ಶೋ ಅಲ್ಲಿ ಶ್ರೀಮುಖಿ ಅವರು ಕೂಡ ನಿಮ್ಮ ಬಗ್ಗೆ ಒಂದಷ್ಟು ಪ್ರೀತಿಯ ಮಾತುಗಳನ್ನ ಆಡ್ತಾರಲ್ಲ. ನನ್ನ ಬಗ್ಗೆ ಅದು ಜಸ್ಟ್ ಸುಮ್ಮನೆ ಶೋಗೋಸ್ಕರ ಅಷ್ಟೇ. ಶ್ರೀಮುಖಿ ಅವರು ಶೀಸ್ ವೆರಿ ಫೇಮಸ್ ಆಂಕರ್ ಇನ್ ತೆಲುಗು, ಆ್ಯಂಡ್ ವೆರಿ ಆಲ್ಮೋಸ್ಟ್ 4-5 years ಇಂದ ಅವರು ಅವ್ರ ಕೇರ್ನ ಸಿಕ್ಕಾಪಟ್ಟೆ ಚೆನ್ನಾಗಿ ಬಿಲ್ಡ್ ಮಾಡ್ಕೊಂಡಿದ್ದಾರೆ. ಅಂಡ್ ನಂದು ಅವ್ರದ್ದು ಅಂತ ಹಂಗೆ ಶ್ರೀಮುಖಿ ಅಂತ ಮುಖೇಶ್ ಅಂತ ಅಂದ್ಬಿಟ್ಟು ಸ್ಟಾರ್ಟಿಂಗ್ ಆ ಥರ ಒಂಥರ ಫ್ಲರ್ಟಿಶ್ ಆಗಿ ತೋರಿಸೋರು, ಕ್ಯೂಟಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು. ಆ ಥರ ಅದೊಂಥರ ಫನ್ ಕಂಟೆಂಟ್ಗೋಸ್ಕರ ಆ ಥರ ನಡೀತಾ ಇತ್ತು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.